ಬಸವ ಬಸವ ಎಂದು ಬಸಿತವಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚೆನ್ನ ಬಸವರು ಪ್ರಭು ಮುಖ್ಯರು ಬಸಿತವಂ ಧರಿಸಿ ಬಯಲಾದರಯ್ಯ. ಪಾಪ ಪಲ್ಲಟುವುದು ಕೋಪ ಸಡಿಲುವುದಯ್ಯ, ತಾಪತ್ರಯಾದಿಗಳು ದೂರ ನಿಲ್ಲುವಯ್ಯ. ವರಬಸಿತವೆಂಬ ಮಹಾಚಿರ ವಜ್ರಕಂ ಧರಿಸಿದಾಕ್ಷರವೇ. ಬಸವ ಅಂತ ಬಸಿತ ಧರಿಸ್ಕೊಂಡ್ರೆ ಅದು ಹೆಂಗಾಗತ್ತಂದ್ರೆ ಒಂಥರ ವಜ್ರದ ಕವಚ ಆದಂಗೆ ಆಗುತ್ತಂತ. ವರಬಸಿತವೆಂಬ ಮಹಾಚಿರ ವಜ್ರಕಂ ಧರಿಸಿದಾಕ್ಷರವೇ. ದುರಿತೆಂಗಳೆಂಬ ಕುಜು, ದುರಿತ ಕೆಟ್ಟದನ್ನೋದು ನಮ್ಮ ತಟ್ಟಂಗಿಲ್ಲಂತ ವಜ್ರ ಕವಚ. ಅಂಥವರು ಬಸವಣ್ಣ. ಅಂಥ ಬಸವಣ್ಣ 900 ವರ್ಷಗಳ ನಂತರ ನೋಡಿ, ಯೋಗ ಇವತ್ತು ಆ ಬಸವ ಜಯಂತಿ ದಿನವೇ ನಾವು ಪೀಠಾರೋಹಣ ಆಗಿರೋದು. 2012ನೇ ಇಸವಿಯಲ್ಲಿ ಬಸವ ಜಯಂತಿ ದಿನವೇ ನಾವು ನಮ್ಮ ಬೆಂಗಳೂರಿನಲ್ಲಿ ಶ್ವಾಸ ಯೋಗ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಯೋಗಮ್ಮಂತೆ 2018ಕ್ಕೆ ಈ ಪೀಠಕ್ಕೆ ಬಂದ ಮೇಲೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಪೂರ್ವಕವಾಗಿ ನಾವು 2018ರಲ್ಲಿ ಬಂದಾಗ ಅವತ್ತು ಏನು ಪರಿಸ್ಥಿತಿ ಇತ್ತು, ಅವಾಗಿಲ್ಲಿ ಒಂದೇ ಒಂದು ಗಿಡ ಇರಲಿಲ್ಲ, ಬರೀ ಹಾಳು ಮಣ್ಣು ಕಾಣ್ತಾ ಇತ್ತು. ಮಣ್ಣು ಧೂಳು ಹೇಳೋದು. ನಾವು ಬರೀ ಸ್ವಚ್ಛತೆಗೆ ಬಹಳ ಮಹತ್ವ ಕೊಟ್ಟವರು. ಮೊಟ್ಟ ಮೊದಲು ಲಾನು ಮಾಡಿ ಗಿಡಗಳನ್ನು ನೆಟ್ಟಿ ಇವತ್ತು 100 ಮಾವಿನ ಮರಗಳು. ಅವು ಹಣ್ಣನ್ನು, ನಮ್ಮ ಉದ್ದೇಶನೂ ಮಾವಿನ ಗಿಡ ನೆಟ್ಟಿದ್ದೀವಿ, ಹಣ್ಣು ಮಠಕ್ಕಲ್ಲ, ಅದು ಭಕ್ತರಿಗೆ ಅಂಥೇಳಿ. ಇವತ್ತಿಗೂ ಯಾರೋ ಹಣ್ಣು ಕಿತ್ತರೂ ಅವ್ರ ಹಣ್ಣು ಕೀಳಕ್ಕೆ ಹೋಗ್ಬಿಡ್ರಿ ಅಂತ ಹೇಳೋದಲ್ಲ ನಾವು. ಯಾಕಂದ್ರೆ ಅದು ನಿಮ್ಮದೋದು. ನಾವು ಹಚ್ಚೋದು, ಬೆಳೆಸೋದು, ನೀರು ಹಾಕೋದು, ತಿನ್ನೋದು ನೀವು. ಹಂಗೆ ಇವತ್ತು 100 ಹಣ್ಣುಗಳನ್ನು ಭಕ್ತರು ಬಂದೆ. ಮೊನ್ನೆ ಒಂದು ಹುಡುಗ, ಹನಗವಾಡಿ ಹುಡುಗ, ಅವ ಬಂದು ಕೀಳಕತ್ತಿದ್ದ. ಅವರಪ್ಪ ನಮ್ಮ ನೋಡಿದ ತಕ್ಷಣ ಸ್ವಾಮಿಗಳು ಬಂದು ಕೀಳಕ್ಕೆ ಹೋಗ್ಬೇಡ ಅಂತಂದ್ರೆ ನನಗೆ ಕೇಳಿಸ್ತದ, ವಾಕ್ ಮಾಡಕತ್ತಿದ್ದೆ ನಾನು. ಹಂಗೆ ಅನ್ಲಾಕ್ ಹೋಗ್ಬೇಡಪ್ಪ, ಎಷ್ಟು ಕಿತ್ತಿ ಅಂತಂದು. ಒಂದಕ್ಕೆ ಕಿತ್ತೇನ್ರಿ ಅಂತಂದು. ದಿನಾ ಒಂದೊಂದು ಕೀಳು. ಒಮ್ಮಿಲ್ಲ ಕಿತ್ತರೆ ಮತ್ತು ನಾಳೆ ಹಣ್ಣು ಇರಂಗಿಲ್ಲಲ್ಲ ನಿನಗೆ. ಅದಕ್ಕೆ ದಿನಾ ಒಂದು ಹಣ್ಣು ತಗೋ. ಯಾಕೆ ನಾನು ನಿಮ್ಮ ಋಣವಾಗಿದ್ದೇನೆ. ಯಾಕಂದ್ರೆ ಹನಗವಾಡಿ ನಿಮ್ಮದಪ್ಪ ಇದು. ನಾನು ಹನಗವಾಡಿ, ನಂದು ಓಟು ಇರೋದು ಈಗ ಹನಗವಾಡಿಯಲ್ಲಿ. ನಾನು ನಿಮ್ಮೂರವನು ಅಂತ ಹೇಳಿದೆ ನಾನು. ಯಾಕೆ ಈ ಮಾತನ್ನು ಹೇಳಿದ್ರೆ, ಶಿರ್ಸಂಗಿ ಲಿಂಗರಾಜರು ಈ ಕ್ಷಣಕ್ಕೆ ಮಾವಿನ ಮರ ಅಂತ ಶಿರ್ಸಂಗಿ ಲಿಂಗರಾಜ್ ನೆನಪಾಗ್ತಾರೆ. ಬಹಳ ದೊಡ್ಡ ದೇಸಾಯಿಯರು. ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸಂಸ್ಥೆಯನ್ನು ಕಟ್ಟಿದರು ಅವರು. ಬಹಳ ದೊಡ್ಡ ಜಮೀನ್ದಾರು. ಒಂದಿನ ಕೂಲಿ ಮಾಡುವಂಥ ಸಂದರ್ಭದಲ್ಲಿ ಕೂಲಿ ಮಾಡಕ್ಕೆ ಬಂದಿರ್ತಾರೆ ಹೆಣ್ಣುಮಕ್ಕಳು 10 ಜನ. ಅದ್ರಾಗ ಒಂದು ಸಣ್ಣ ಮಗು ಬಂದಿರ್ತೈತಿ. ಅವು ಮಾವಿನ ಸೀಸನ್ನು. ಆ ಹುಡುಗ ಏನು ಮಾಡ್ತದೆ ಅಂತಂದ್ರೆ, ಆ ಮಾವಿನ ಗಿಡಕ್ಕೆ ಕಲ್ಲು ಉಗಿತೈತಿ. ಆ ಕಲ್ಲು ಹೋಗದಾಗ ಮಾವಿನ ಹಣ್ಣು ಬೀಳಲ್ಲ. ಆ ಕಲ್ಲು ಹೋಗಿ ವಿಶ್ರಾಂತಿ ಮಾಡ್ತಾರಂತ ಶಿರ್ಸಂಗಿ ಲಿಂಗರಾಜ್ ಹಣೆಗೆ ಬಿಡ್ತೈತಿ. ಯಾವಾಗ ಹಣೆ ಬಿಡ್ತೈತಿ, ಧಾರಾಕಾರ ರಕ್ತ ಸುರಕ್ಕೆ ಶುರು ಆಗ್ತೈತಿ. ಎಲ್ಲ ಆಳು ಕಾಳು ಎಲ್ಲರೂ ಬಂದು ಅವರು ಚಿಕಿತ್ಸೆ ಕೊಡೋಕೆ ಶುರು ಮಾಡ್ತಾರೆ. ಪ್ರಜ್ಞೆ ತಪ್ತೈತಿ. ಅವಾಗ ಡಾಕ್ಟ್ರ್ ಬಂದು ಚಿಕಿತ್ಸೆ ಕೊಡ್ತಾರೆ. ಅಷ್ಟರಲ್ಲಿ ಈ ಹುಡುಗನ್ನ ಅವ್ರ ತಾಯಿಯನ್ನು ಹಿಡಿದು ಬಿಟ್ಟಿರ್ತಾರೆ. ಆ ಹುಡುಗ ಅವ್ರ ತಾಯಿ ಥರ ನಗಕತ್ತಾರೆ. ಎಲ್ಲಿನ ದೇಸಾಯಿ ನನಗೆ ಶಿಕ್ಷೆ ಕೊಡ್ತಾರೆ, ಮರಣ ದಂಡೆ ಕೊಡ್ತಾರೆ ಅಂತ. ಆವಾಗ ಆ ಹುಡುಗನ್ನ ತಾಯಿನ ಕರ್ಕೊಂಡು ಬರ್ತಾರೆ. ಅಲ್ಲಿ ಕಂಬಕ್ಕೆ ಕಟ್ಟಿರ್ತಾರೆ. ಅವಾಗೆಲ್ಲ ಕಂಬಕ್ಕೆ ಕಟ್ತಿದ್ರು ಶಿಕ್ಷೆ ಅಂತಂದ್ರೆ. ಆವಾಗ ಇವರೇ ದೇಸಾಯರ ಇದೇ ಹುಡುಗ ಅಂದಾಗ ಆ ಹುಡುಗನ ಕೇಳ್ತಾರೆ ದೇಸಾಯರು, ಯಾಕೆ ಕಲ್ಲು ಹೊಡೆದಪ್ಪ? ಇಲ್ಲರಿಪ್ಪ, ನಿಮಗೆ ಹೊಡಲಿಲ್ಲ, ನಾನು ಹಣ್ಣಿಗೆ ಹೊಡೆದಿದ್ದೆ, ಅದು ತಪ್ಪು ಬಂದದ, ನನಗೆ ಕ್ಷಮಿಸ್ರಪ್ಪ ಅಂತ ಹುಡುಗ ಕಣ್ಣಾಗ ನೀರು ತಂದು ಅವ್ರ ತಾಯಿ ಮಾತು ನಡಗಕತ್ತಿರ್ತಾಳೆ. ಆವಾಗ ಶಿರ್ಸಂಗಿ ಲಿಂಗರಾಜರು ಪಕ್ಕದಲ್ಲಿರುವಂಥ ಕುಲಕರ್ಣಿಗೆ ಹೇಳ್ತಾರೆ, ಕುಲಕರ್ಣಿ, ಈ ಹುಡುಗಿಗೆ ಈ ಯಾವ ಹೊಲದಲ್ಲಿ ಆ ಹುಡುಗ ಕಲ್ಲು ಹೋಗೋದಲ್ಲ, ಆ ಹೊಲ ಏನು 4 ಎಕರೆ ಇದಲ್ಲ, ಆ 4 ಎಕರೆ ಹುಡುಗನ ಹೆಸರು ಬರ್ರಿಸಪ್ಪ ಅಂತ ಹೇಳ್ತಾರೆ. ಒಂದು ಹಣ್ಣು ಸಲುವಾಗಿ ಹುಡುಗ ಕಲ್ಲು ಬಿದ್ದರೆ ಆ 4 ಎಕರೆ ಭೂಮಿಯನ್ನು ದಾನ ಮಾಡಿದವರು ಶಿರ್ಸಂಗಿ ಲಿಂಗರಾಜರು. ಅವರು ಲಿಂಗಾಯತ ಅನ್ನುವ ಶಬ್ದಕ್ಕೆ ಅನ್ವರ್ಥನಾಮ ಅಂತದ್ದು. ಅದಕ್ಕೆ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸಂಸ್ಥೆಯನ್ನು ಶುರು ಮಾಡಿ ಅರ್ಟ ರುದ್ರಗೌಡರು, ಸರ್ ಕಂಬಳಿ ಸಿದ್ದಪ್ಪ ಅವರು, ಹೀಗೆ 7 ಜನ ಸಪ್ತರ್ಷಿಗಳು ಸೇರಿ ಕೇಲಿ ಸಂಸ್ಥೆಯನ್ನು ಕಟ್ಟಿದರು. ಆ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶವೂ ಅಷ್ಟೇ, ಇಲ್ಲಿ ನೆಟ್ಟಿರುವಂಥ ಗಿಡಗಳೆಲ್ಲವೂ ಅನೇಕ ಜನ ವಿದೇಶಿಯರು ಹುಡುಗರು ಇಲ್ಲಿ ಮಠದಲ್ಲಿ ಬಂದು ಅವರಿಗೊಂದು ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ. 1 ತಿಂಗಳು ಇಲ್ಲಿದ್ದರು. ಏನು ಹೋಮ್ವರ್ಕ್ ಅಂತಂದ್ರೆ, ಆ ಗಿಡ ನೆಡಬೇಕು,
ಆ ಗಿಡ ನೆಟ್ಟು ದಿನ ಆ ಗಿಡದ ಕೆಳಗೆ ಕೂತ್ಕೊಂಡು 1 ಗಂಟೆ ಧ್ಯಾನ ಮಾಡಬೇಕು. ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡಬೇಕು. ಆ ಗಿಡ ಬೆಳೆದ್ರೆ ನೀವು ಬೆಳೆದಂಗೆ ಅದು ಆಂತರಿಕವಾಗಿ ಅದು ಬೆಳೀತದ, ನೀವು ಕೂಡ ಆಂತರಿಕ ಬೆಳೆ ಅಂಥೇಳಿ ಹಿಂಗೆ 100 ಜನ ಹುಡುಗರು ಗಿಡದ ಕೆಳಗೆ ಕೂತ್ಕೊಂಡು ಜಪ ಮಾಡಿ ತಪ ಮಾಡಿ ಇಲ್ಲಿ ಹಚ್ಚಿರುವಂಥ ತೆಂಗಿನ ಮರ ಇರಲಿ, ಆಯುರ್ವೇದ ಸಸ್ಯಗಳಿರಲಿ, ಎಲ್ಲವೂ ಭಕ್ತರು ವಿದ್ಯಾರ್ಥಿಗಳು ವಿದೇಶಿ ವಿದ್ಯಾರ್ಥಿಗಳು ಹಚ್ಚಿದ್ದು ಇವತ್ತು ಭಾಳ ಅದ್ಭುತವಾಗಿ ಗಿಡಗಳು ಬೆಳೆದಿದ್ದಾವೆ.